ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಬೀಟ್ರೂಟ್ ಪಲ್ಯ ಚಪಾತಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೀಟ್ರೂಟ್ ಪಲ್ಯ ಹೇಗ್ ಮಾಡೋದು ಅಂತ ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ಲೈಸ್ ತರ ಚಿಕ್ಕದಾಗಿ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಇವೆರಡನ್ನ ಇದಕ್ಕೆ ಹಾಕೊಳ್ಳೋಣ. ಇದು ಅನಿಮಿಕ್ ಇರೋರು ಅಥವಾ ರಕ್ತ ಕಡಿಮೆ ಇದೆ ಅನ್ನೋರು ವೀಕ್ಲಿ 1 ಟೈಮ್, ಡೈಲಿ ತಿಂದ್ರು ಏನ್ ಪ್ರಾಬ್ಲಮ್ ಇಲ್ಲ, ಆದ್ರೆ ವೀಕ್ಲಿ 1 ಟೈಮ್ ತಿನ್ನೋದ್ರಿಂದ ತುಂಬಾನೇ ನಿಶಕ್ತಿ ಇರೋರು ಈ ತರ ಇದನ್ನ ತಿನ್ನೋದ್ರಿಂದ ಅವರಿಗೆ ಒಂಥರ ಎನರ್ಜಿ ಸಿಗುತ್ತೆ. ಪ್ಲೀಸ್ ಇದನ್ನ ಯಾರಾದ್ರೂ HB ಇರೋರಾಗ್ಲಿ ಅಥವಾ ನಿಶಕ್ತಿ ಆಗಿರೋರಾಗ್ಲಿ ಇದನ್ನ ನರಗಳ ವೀಕ್ನೆಸ್ ಗೆ ತುಂಬಾನೇ ಒಳ್ಳೇದು. ಇದನ್ನ ತಿನ್ನಕ್ಕೆ ಟ್ರೈ ಮಾಡಿ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಸಾಲ್ಟ್ ಹಾಕ್ಬಿಡಿ. ಸಾಲ್ಟ್ ಹಾಕಿ ನೆಕ್ಸ್ಟ್ ಕರಿಬೇವು ಇದಕ್ಕೇನೆ ಹಾಕಿ ನೋಡಿ. ಇದನ್ನ ಹಾಕಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕಿ ಕಾಣೋ ತರ ಇದು ನೀರಲ್ಲಿ ಚೆನ್ನಾಗಿ ಕುದಿಬೇಕು. ನೀರು ಕಾಣ್ತಾ ಇದೆ. ಇದನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಮುಚ್ಚಿಬಿಡೋಣ. ನೀರಲ್ಲಿ ಚೆನ್ನಾಗಿ ಕುದಿಲಿ ಅದು. ನೋಡಿ ಇದು ನೀರೆಲ್ಲ ಇಂಕೋತಾ ಇದೆ. ಈಗ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಹೆಸರು ಬೇಳೆ ಮತ್ತೆ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಕಲರ್ ಚೇಂಜ್ ಆಯ್ತು. ಈಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳಿ. ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸಾಸಿವೆ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ಕೆಂಪಗಾಗೋದು ಬೇಡ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಅನ್ನ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೀರು ಕಡಿಮೆ ಆಗಿದೆ, ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ತರಹದ ಮಸಾಲೆ ಏನು ಬೇಡ ಇದಕ್ಕೆ. ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ತೆಗೆದ್ಬಿಡೋಣ. ಗ್ಯಾಸ್ ಆಫ್ ಮಾಡಿ. ನೋಡಿ ಇದು ಆಲ್ರೆಡಿ ಇದರಲ್ಲಿ ಉಪ್ಪು ಖಾರ ಇರೋದ್ರಿಂದ ಇದಕ್ಕೆ ನಾವು ಏನು ಮಿಕ್ಸ್ ಮಾಡೋದು ಬೇಡ. ಈ ನೀರೆಲ್ಲ ಹಿಂಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ನೋಡಿ. ಈ ತರ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದರಲ್ಲೇ ನಾವು ಇದನ್ನ ಜಾಸ್ತಿ ಫ್ರೈ ಮಾಡೋದು ಬೇಡ. ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಹೀಗೆಲ್ಲ ಹಾಕೊಂಡಾಯ್ತು. ಈಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಳ್ಳಿ. ಟೇಸ್ಟ್ ಮಾಡಿ ನೋಡಿ. ಯಾಕೆಂದ್ರೆ ಬೇಯಬೇಕಾದ್ರೆ ಅವಾಗ್ಲೇ ಹಾಕೊಂಡಿರ್ತೀವಿ, ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಸಾಲ್ಟ್ ಏನು ಅವಶ್ಯಕತೆ ಇರೋದಿಲ್ಲ. ಮೆಣಸಿನಕಾಯಿ ಸಹ ಇದರಲ್ಲಿ ಇರುತ್ತೆ ನೋಡಿ. ಈ ತರ ಒಂದ್ಸರಿ ಪಲ್ಯನ ಟ್ರೈ ಮಾಡಿ ನೋಡಿ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾದಂತ ರೆಸಿಪಿ ಇದು. ಸ್ಲಿಮ್ ಆಗಬೇಕು ಅನ್ನೋರು ಚಪಾತಿ ಜೊತೆ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನಿ, ಬೇಗನೆ ಸ್ಲಿಮ್ ಆಗ್ತೀರಾ. ಈಗ ಬೀಟ್ರೂಟ್ ಪಲ್ಯ ಬಿಸಿ ಬಿಸಿ ರೆಡಿ ಆಗಿದೆ. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಡಿ. ನೆಕ್ಸ್ಟ್ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿಯಾದ ಬೀಟ್ರೂಟ್ ಪಲ್ಯ ಅನ್ನದ ಬಜ್ಜಿ ಚಪಾತಿ ಜೊತೆ ವಿತ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಒಂದ್ಸರಿ ಮಾಡಿ.